ಈ ಥರ ರೆಡಿ ಮಾಡಿ ಇತ್ತೀಚೆಗೆ ಸಿಕ್ಕಾಪಟ್ಟೆ. ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ಈ ವ್ಲಾಗ್ ಬಂದು ಕಂಪ್ಲೀಟ್ಲಿ ಪಾಪುದು ಹೊಸ್ಲು ದಾಟಿದ್ದು ವ್ಲಾಗ್ ಆಗಿರುತ್ತೆ. ಇದು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಏನಂದರೆ ನಾವು ನಾಳೆ ಮೈಸೂರಿಗೆ ಹೋಗ್ತಿದ್ವಿ, ಅಂದರೆ ನಂಜನಗೂಡಿಗೆ. ಅವನಿಗೆ ಮುಡಿ ಕೊಡೋದಿತ್ತು. ಅದಕ್ಕಿಂತ ಮುಂಚೆ ಕೂರ್ಲಿದ್ದಾಗಲೇ ಹೊಸ್ಲು ದಾಟಿಸ್ಬಿಡೋಣ. ಆಮೇಲೆ ತಿರ್ಗಾ ಮತ್ತೆ ಆ ಕೂರ್ಲನ್ನ ನಾವು ಎಷ್ಟು ದಿನಗಳಾದ್ಮೇಲೆ ನೋಡ್ತೀವೋ ಗೊತ್ತಿಲ್ಲ. ಅದಕ್ಕೇ ಫಸ್ಟೇ ಹೊಸ್ಲು ದಾಟಿಸ್ಬಿಟ್ಟು ಪೂಜೆ ಮಾಡಿಸ್ಬಿಡೋಣ ಅಂತ ಇದು ಮಾಡಿದ್ವಿ. ನಾಳೆ ಹೊಸ್ಲು ದಾಟಿ ಒಂದು 20 ಡೇಸೇ ಆಗಿತ್ತು. ನಾಮಕರಣ ಇನ್ನೇನು ಹತ್ರದಲ್ಲಿದೆ. ನಾಮಕರಣ ಇದೆ ಅನ್ನೋಕ್ಕಿಂತ ಮುಂಚೆ ಒಂದು 15 ಡೇಸ್ಗಿಂತ ಮುಂಚೆನೇ ಒಂದು ದಾಟಿದ್ದ. ಇನ್ನೂ 8 ಕಂಪ್ಲೀಟ್ ಆಗಿರಲಿಲ್ಲ, ಆವಾಗಲೇ ದಾಟಿದ್ದ. ಆದರೆ ನಾನೇ ಪೂಜೆ ಮಾಡಿರಲಿಲ್ಲ. ಇನ್ನೂ ಸ್ವಲ್ಪ ಚೆನ್ನಾಗಿ ದಾಟೋ ಥರ ಆದಮೇಲೆ ಪೂಜೆ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಏನಕ್ಕಂದರೆ ಅವ್ನು ಸ್ವಲ್ಪ ಇನ್ನೂ ತೆಳ್ಕೊಂಡು ಹೋಗಿ ದಾಟ್ತಿದ್ದ. ಅದಕ್ಕೇ ಬೇಡ ಅಂತ ಇವಾಗ ನಾಳೆ ಹೋಗ್ಬಿಡ್ತೀವಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನ ಪೂಜೆ ಮಾಡಿದ್ದು. ಇದು ಫ್ರೈಡೇ, ಆ್ಯಕ್ಚುಲಿ ಇದು ಫ್ರೈಡೇ ಪೂಜೆ ಮಾಡಿದ್ದು. ಏನಕ್ಕಂದರೆ ಅವ್ನು ಫ್ರೈಡೇನೇ ದಾಟಿದ್ದು. ಆಮೇಲೆ ಫ್ರೈಡೇ ನನಗೊಂಥರ ಪರ್ಸ್ನಲಿ ಕನೆಕ್ಟು. ಅಂದರೆ ಈ ಡೇಸ್ಗಳಲ್ಲಿ ಫ್ರೈಡೇ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಫ್ರೈಡೇನೇ ಅವ್ನಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬೆಳಗ್ಗೆನೇ ಹೋಗಿ ನಾನು ಮಧ್ಯಾಹ್ನ ಮೇಲೆ ಸ್ವಲ್ಪ ಬ್ಯಾಂಕ್ ಅದು ಇದು ಕೆಲಸ ಅಂತ ಹೋಗಿದ್ದೆ. ಆವಾಗಲೇ ಸ್ವೀಟು ಮತ್ತು ಈ ಥರ ಹಣ್ಣುಗಳ ಹತ್ರ ಏನು ಬೇಕಲ್ಲ ಹೊಸ್ಲು ದಾಟಕ್ಕೆ ಪೂಜೆ ಮಾಡೋದಕ್ಕೆ ಅದೆಲ್ಲ ತಂದಿದ್ದೆ. ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟೇ ತಂದಿದ್ದೆ. ಏನಕ್ಕಂದರೆ ನಾಳೆ ಬೇರೆ ಮೈಸೂರಿಗೆ ಹೊರಟಿದ್ದೀವಲ್ಲ, ಜಾಸ್ತಿ ಎಲ್ಲ ತಂದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ನಮ್ಮನೆ ಹತ್ರ ಕರೆದ್ರೂ ಬರೋದಿಲ್ಲ. ಸಿಟಿ ಒಳಗೆ ನಿಮಗೆ ಗೊತ್ತಿರುತ್ತೆ, ಇಲ್ಲಿ ಅಷ್ಟು ಕುಂಕುಮಕ್ಕೆಲ್ಲ ಕರೆದ್ರೆ ಅಷ್ಟು ಜಾಸ್ತಿ ಜನನೂ ಬರೋದಿಲ್ಲ. ಅದಕ್ಕೆ ನಾನು ಸಿಂಪಲಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಅದಕ್ಕಿಂತ ಮುಂಚೆ ಅವನ್ನ ಫಸ್ಟ್ ಬಂದಿದ್ದೆ ನಾನು. ಮಲಗಿಸ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಏನಕ್ಕಂದರೆ ಅವನು ಇವಾಗಂತ ಅವ್ನು ಎದ್ದಿದ್ರೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ, ನನಗೂ ನಮ್ಮ ಅಮ್ಮಂಗೂ. ಒಂದು ಆಚೆ ಬಾಗಿಲು ತೆಗ್ದಿದ್ರೆ ಸಾಕು, ಆಚೆ ಓಡೋಗ್ಬಿಟ್ಟು ಹೊಸ್ಲು ದಾಟ್ಬಿಟ್ಟು ಅಲ್ಲಿ ಆಚೆ ಓಡೋಗಿ ಕುತ್ಕೋತಾನೆ. ಹೇಗೋ ನಾವು ಇರೋ ಮನೆಯಲ್ಲಿ ಗೇಟ್ ಇದೆ, ಅದರಿಂದ ಅವ್ನು ಆಚೆ ಹೋಗೋಕ್ಕಾಗಲ್ಲ. ಗೇಟ್ ಹಾಕೊಂಡ್ಬಿಟ್ರೆ ಇಲ್ಲಿ ಹೊಸ್ಲು ಹತ್ರನೇ ಆಚೆ ಹೋಗಿ ಕುತ್ಕೊಂಡಿರ್ತಾನೆ. ಏನಾದರೂ ಗೇಟ್ ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತಿತ್ತು. ಇಲ್ಲಾಂದರೆ ಒಳಗಿದ್ರೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಡಸ್ಟ್ಬಿನ್ ಎಳಿಯೋದು, ಪರ್ಕೆ ಎಳಿಯೋದು, ಬರೀ ಎಳಿಯೋದೇ ಆಗುತ್ತೆ ಅವನು. ನಾನು ಪೂಜೆ ಮಾಡ್ಬೇಕಾದ್ರೆ ಗಂಟೆ ಬಾರಿಸ್ತಿದ್ನಲ್ಲ, ಆ ಗಂಟೆ ಸೌಂಡ್ಗೆ ಅವ್ನು ಎದ್ದ. ನಾನು ಎದ್ದೊಳ್ಳಿ ಅಂತಲೇ ಗಂಟೆ ಬಾರಿಸ್ತಿದ್ದೆ. ಏನಕ್ಕಂದರೆ ಎಲ್ಲ ರೆಡಿ ಮಾಡ್ಕೊಂಡಾಗಿತ್ತು. ಇನ್ನೇನಿದ್ದು ಸ್ವಲ್ಪ ಹೊಸ್ಲಿಗೆ ಮಾತ್ರ ಅದೇನು ಹೂವು ಎಲ್ಲ ಇಟ್ಟು ಮಾಡಬೇಕು. ಆ್ಯಕ್ಚುಲಿ ಇವನು ಇವಾಗ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾವು ಹೊಸ್ಲಿಗೆ, ಅಂದರೆ ಮನೆ ಒಳಗಿರೋ ಹೊಸ್ಲು, ಇಲ್ಲಿ ದೇವ್ರ ಮನೆ ಹತ್ರ ನೋಡಿರ್ತೀರ, ಆ ಹೊಸ್ಲಿಗೆ ನಾನು ರಂಗೋಲಿನೂ ಬಿಡೋದಿಲ್ಲ ಮತ್ತು ಹೂವನೂ ಇಡೋದು ಬಿಟ್ಬಿಟ್ಟಿದ್ದೀವಿ. ಬರೀ ಹೊರಗಡೆ ಮಾತ್ರ ಇಡ್ತೀನಿ. ಯಾಕಂದ್ರೆ ಅವ್ನು ಏನು ಸಿಕ್ಕಿದ್ರು ಬಾಯಿಗೆ ಇಕ್ಕೊಳ್ತಿದ್ದಾನೆ. ನನಗೆ ಬೇರೆ ಇನ್ಸಿಡೆಂಟ್ ಎಲ್ಲ ನೋಡಿ ಭಯ ಆಗುತ್ತೆ. ಅದಕ್ಕೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ರೆಡಿ ಮಾಡಿದ್ದೀನಿ, ಎಲ್ಲ ಗಾಳಿಗೆ ಆರೋಗ್ತಾ ಇದೆ. ಸೊ ನೋಡೋಣ ನಮ್ಮ ಪಾಪು ಏನು ಮಾಡ್ತಾನೋ ಗೊತ್ತಿಲ್ಲ. ಸ್ವೀಟ್ ತಗೊಂಬಲ್ಲಿ. ನಾನು ಇವನಿಗೆ ಹೊಸ್ಲು ದಾಟ್ಸೋ ಪೂಜೆ ಇದೆಯಲ್ಲ ಅಂದ್ಬಿಟ್ಟು ಒಂದು 40 ರೂಪೀಸ್ ಕೊಟ್ಬಿಟ್ಟು ಒಂದು ಮಲ್ಲಿಗೆ ಹೂ ತೊಗೊಂಬಂದಿದ್ದೆ. ಅವನು ಹಾಕೊಳ್ಳೋದಿರಲಿ ಎಲ್ಲ ಕಿತ್ತು ಇದು ಮಾಡ್ತಿದ್ದ. ಹೂವು ಫುಲ್ಲು ಒಂದು ಮೊಳನೂ ಕಿತ್ತ. ಲಾಸ್ಟಿಗೆ ಒಂದಿಷ್ಟು ಉಳಿಸಿದ್ದ. ಎಲ್ಲ ತೆಗೆದ್ಬಿಟ್ಟು ಕಿತ್ತಾಕ್ಬಿಟ್ಟು ಬಾಯಿಗೆ ಇಕ್ಕೊಳ್ತಿದ್ದಾನೆ ಹೂವನಂತೂ. ಎಷ್ಟು ಹೂವು ಅಂದರೆ ಅಲ್ಲಿ ಏನು ನನಗೆ ಹೆಂಗೆ ಅನ್ನಿಸ್ಬಿಡ್ತು ಲಾಸ್ಟಿಗೆ ಅಂದರೆ, ಯಾಕಾದರೂ ಈ ಡೆಕೋರೇಷನ್ ಮಾಡೋದನ್ನೋ, ಅಂದರೆ ಸುಮ್ಮನೆ 1-2 ಫ್ಲವರ್ ಹಾಕಿ ಅದೇನೋ ಒಂಚೂರು ಮಾಡಿದ್ದೆ, ಗಾಳಿ ಬೇರೆ ಇತ್ತು ಅಂತ. ಆಮೇಲೆ ಇವ್ನು ಮಾಡ್ತಿದ್ದು ನೋಡಿ ಇದನ್ನು ಮಾಡಬಾರ್ದಿತ್ತು, ಸುಮ್ಮನೆ ಒಂದೆರಡು ಪ್ಲೇಟ್ ಇಟ್ಬಿಟ್ಟು ಪೂಜೆ ಮಾಡಿಸ್ಬೇಕಿತ್ತು ಅನ್ನಿಸ್ಬಿಡ್ತು. ಏನಂದರೆ ನಾವು ಸುಮ್ಮನೆ ಡೆಕೋರೇಷನು ಚೆನ್ನಾಗಿ ಕಾಣಲಿ ಅಂತ ಏನೋ ಮಾಡೋಕೆ ಹೋಗ್ತೀವಿ. ಆಮೇಲೆ ಈ ಮಕ್ಕಳು ಅದು ಇದು ಬಾಯಿಗೆ ಇಕ್ಕೊಂಡು ನೋಡಿ, ಅಲ್ಲಿ ನೋಡ್ತಿರ್ಬೋದು ಅವ್ನು ಹೆಂಗೆ ಎಲ್ಲ ಕಿತ್ತು ಬಾಯಿಗೆ ಇಕ್ಕೊಳ್ತಿದ್ದಾನೆ ಅಂತ. ನನಗಂತೂ ಅವ್ನು ಹಿಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಏನಕ್ಕಂದ್ರೆ ಅವ್ನು ಸಿಕ್ಕಾಬಿಡೆ ಶಕ್ತಿನೂ ಇದೆ ಅವನಿಗೆ. ಒದ್ದಾಡ್ತಿರ್ತಾನೆ, ಒಳ್ಳೆ ಮೀನು ಒದ್ದಾಡ್ತಿದ್ದಂಗೆ. ಹಿಡ್ಕೊಳಕ್ಕೆ ಆಗಲ್ಲ, ಹಿಡ್ಕೊಂಡವ್ರಿಗೇನೆ ಮೈಕೈ ನೋವು ಬಂದ್ಬಿಡ್ಬೇಕು. ಅದರಲ್ಲೂ ಇತ್ತೀಚೆಗಂತೂ ನಮಗೆ ಬಾಡಿ ಪೇಯ್ನೇ ಬಂದ್ಬಿಡುತ್ತೆ. ಅಷ್ಟು ಇವನು ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಆಗಿ ಆಡ್ತಾನೆ. ನಮಗಂತೂ ಏನಪ್ಪ ಇವ್ನು ಹಿಂಗೆ ಆಡ್ತಾನೆ ಏನೋ ಥರ ಅನಿಸ್ಬಿಟ್ಟಿದೆ. ಅಲ್ಲಿ ನೋಡಿ ನಾನು ಅಲ್ಲಿ ಏನೋ ಮಾತಾಡ್ತಿದ್ದೀನಿ. ಇವ್ನು ನೋಡಿದ್ರೆ ಅಲ್ಲಿ ರೋಸು, ಅದೇ ಹೊಸ್ಲು ಮೇಲೆ ಇಟ್ಟಿದ್ದೀವಲ್ಲ, ಆ ರೋಸ್ ತೊಗೊಂಡು ಬಾಯಿಗೆ ಇಟ್ಟಿದ್ದಾನೆ. ಏನಾದರೂ ಅಕಸ್ಮಾತ್ ನಾನು ನೋಡ್ಕೊಂಡಿಲ್ಲ ಅಂದರೆ ಏನು ಕತೆ. ಅದು ಒಂದು ಯಾವುದೋ ಇನ್ಸಿಡೆಂಟ್ ಬಂತಲ್ಲ, ದಾಸವಾಳದ ಮಗು ನುಂಗ್ಬಿಟ್ಟಿತ್ತು ಅಂತ, ಅದು ಹೊಸ್ಲು ಮೇಲೆ ಇದ್ದಿದ್ದನ್ನು ಅದೆಲ್ಲ ನೋಡಿದಾಗಿಂದ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅದಕ್ಕೆ ನಮ್ಮ ಮನೇಲಿ ಯಾವ ಹೊಸ್ಲಿಗೂ ರಂಗೋಲಿ ಬಿಡೋದು ಇಲ್ಲ ಮತ್ತು ಹೂವನೂ ಇಡೋದಿಲ್ಲ. ಇವಾಗ ಇಲ್ಲಿ ಆಚೆನೂ ಅಷ್ಟೇ, ಮನೆಯಿಂದ ಆಚೆ ಇರೋ ಹೊಸ್ಲಿಗೂ
ಮನೇಲೂ ಅಷ್ಟೇ ಅಲ್ಲೂ ಹೂವು ಇಡೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ಬರೀ ರಂಗೋಲಿ ಮತ್ತು ಹೂವು ಯಾವಾಗ ಇಡ್ತೀವಿ ಅಂದರೆ ಇನ್ನೇನು ದೀಪ ಹಚ್ತೀವಿ ಅಂದಾಗ ಇಡ್ತೀವಿ. ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅದನ್ನೂ ತೆಗೆದುಬಿಡ್ತೀವಿ. ಏನಕ್ಕಂದರೆ ಇವನು ಈ ಥರ ಎಲ್ಲ ಮಾಡ್ತಾನೆ ಅಂತಾನೆ ಅಷ್ಟು ತರಲೆ ಇವನು ಹಿಡಿಯೋದೇ ಇವನದೊಂದು ದೊಡ್ಡ ಸಾಹಸ ಅನ್ನಂಗೆ ಆಗ್ಬಿಟ್ಟಿದೆ ನಮಗೆ. ನನಗನ್ಸುತ್ತೆ ಇದು ಮುಡಿ ಕೊಡ್ಸಿದ್ಮೇಲೆ ಸ್ವಲ್ಪ ಆಟ ಈ ತರಲೆ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ. ನೋಡಬೇಕು ಇದು ಏನು ಮಾಡ್ತಾನೋ ಏನು ಕತೆನೋ ಗೊತ್ತಿಲ್ಲ. ನನಗೂ ನಮ್ಮ ಅಮ್ಮಂಗಂತೂ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಇಬ್ರಿಗೂ ಫುಲ್ಲು ಮೈ ಕೈ ನೋವು ಮಾಡಿಸಿ ಸಾಕಪ್ಪ ಸಾಕು ಮಕ್ಕಳು ಬೇಡ ಏನು ಬೇಡ ಅನ್ನೋಷ್ಟು ಮಾಡಿಸ್ತಾನೆ. ಬಟ್ ಅವ್ನು ತುಂಟಾಟಗಳಿರ್ತಾವಲ್ಲ ಅದು ಚೆನ್ನಾಗಿ ಅನಿಸುತ್ತೆ. ಇವಾಗ ನಂಗೆ ಎಷ್ಟೇ ಬೇಜಾರಾದ್ರೂ ಅವನು ಆಮೇಲೆ ಬಂದ್ಬಿಟ್ಟು ಅಂತ ನಗ್ತಾನೆ. ಅವಾಗ ನಂಗೆ ಸಖತ್ ಖುಷಿ ಆಗುತ್ತೆ ಅದನ್ನ ನೋಡೋಕ್ಕೆ. ಕತ್ತಲಿರೋ ಹೂ ತೆಗೆದ್ಬಿಡು. ಹಾಂ ಬರೋ ಗುಂಡ, ಬರ ಗುಂಡ, ಗುಂಡು ಈ ಬಿಡಮ್ಮ ಈ ಕಡೆ ನೀನು. ಗುಂಡು ಬಾರೋ. ಗುಂಡು ಹಣ್ಣು ನಿಮ್ಮ ಅಜ್ಜಿ ಥರ ತಿನ್ನೋದು. ಗುಂಡು ಇಲ್ಲಿ, ಗುಂಡು ಸ್ವೀಟು ನಿಮ್ಮ ಅಜ್ಜಿ ಥರ ತಿನ್ನೋದು. ಒಳಗೆ ಇರು ಇರು ಇನ್ನೂ ದಾಟ್ ಬರಲಿಲ್ಲ. ಅವರು ಹೂವು ಕೇಳಿ ಗುಂಡು ಹೊಸಲಿನ ಅಕ್ಕಿ ಚೆಲ್ಲುವ ಚುಕ್ಕಿ ಅಸ್ತು ದೇವತೆ ಪ್ರಥಮ ಪದಿಯಲಿ ಈ ಮನೆ ಗುಡಿಯಲ್ಲಿ ಚುಕ್ಕಿಯ ದ್ವಿಪದಿ ದೀಪ ಬೆಳಗುವ ಉದಯ ದೇವತೆ ಚುಕ್ಕಿಯ ತ್ರಿಪದಿ ರಸಮನೆಯಲ್ಲಿ. ದುಡ್ಡು ಇಟ್ಕೊಂಡ ಅವನು. ಆಮೇಲೆ ಬಾಳೆಹಣ್ಣು ತಗೊಂಡ. ಅಂದರೆ ನೋಡಲ್ಲಿ ಬಾಳೆಹಣ್ಣು ಬೇಕು. ಗುಂಡು ಗುಂಡು ಇಲ್ಲಿ, ಗುಂಡು ಗುಂಡು ಇಲ್ಲಿ ನೋಡು. ಏಯ್ ಗುಂಡು ಬುಕ್ಕು ಬೇಡವಂಗಂದ್ರೆ ಫಸ್ಟ್ ತಿನ್ಬಿಡ್ಬೇಕು ನೀನು. ಗುಂಡು ಬುಕ್ ತಗೊಳ್ಳೋ. ಏಯ್ ಪಾಪು ದೈವಾಂಶ್ ಬುಕ್ ತಗೋ, ಬುಕ್ ತಗೋ, ಬುಕ್ ತಗೊಳ್ಳೋ, ಬುಕ್ ತಗೋ. ಬುಕ್ ಎಲ್ಲ ಬೇಡ ನೀನೇ ಇಟ್ಕೊಂಬಿಡು ಅಂತ. ಬೇಡವೇನೋ ಬುಕ್ಕು, ಬೇಡವಾ ಬುಕ್ಕು? ಹಾಂ ಗುಂಡು ಅಮ್ಮ ಬಾಳೆಹಣ್ಣು ತಿಂತವನೆ. ನನ್ನ ಮಗ ಏನೇ ಮಾಡಿದ್ರು ಬುಕ್ ಮುಟ್ಲಿಲ್ಲ. ಮೇ ಬಿ ಅಮ್ಮ ನೀನು ಓದಿರೋದೇ ಸಾಕು, ದಬಾಕಿ ಓದಿ ಸಾಕು. ನಾನು ಓದಿ ಏನು ಮಾಡಬೇಕಾಗಿದೆ ಅಂತಲೂ ಏನೋ ಗೊತ್ತಿಲ್ಲ. ಸುಮ್ಮನೆ ಹೇಳ್ತಿದ್ದೀನಿ. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕಂದರೆ ಓದಿದ್ರೆ ಎಷ್ಟು ಬೆನಿಫಿಟ್ ಇದೆ ಅಂತ ನನಗೆ ಗೊತ್ತು. ಇವತ್ತು ಯಾರಿದ್ದರೂ ಯಾರಿಲ್ಲ ಅಂದರೂ ಬದುಕೋ ಅಂತ ಕಾನ್ಫಿಡೆನ್ಸ್ ಇದೆ. ಮತ್ತು ನಾನು ಎಲ್ಲೇ ಹೋದ್ರೂ ನಾನು ರಾತ್ರಿ 12 ಗಂಟೆ ಆದರೂ ಬರ್ತೀನಿ ಅನ್ನೋದು ಕಾನ್ಫಿಡೆಂಟ್ ನನಗಿದೆ. ನಾನು ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಸೊ ಯಾರೇ ಆಗಲಿ, ಯಾವುದೇ ಮಕ್ಕಳಾಗಲಿ, ಈಗಿನ ಸಿಚುವೇಶನ್ಗೆ ಇನ್ನು ನಮ್ಮ ಮಕ್ಕಳು ಒಂದು 20-25 ಇಯರ್ಸ್ ಆದಮೇಲೆ ನಾವು ಫ್ಯೂಚರ್ನ ಥಿಂಕ್ ಮಾಡಬೇಕಾಗತ್ತೆ. ಅಂದರೆ ಈಗಲೇ ಹೀಗಿದೆ, ಓದಿದ್ರೂ ಕೆಲಸ ಇಲ್ಲ. ಇನ್ನು 20-25 ವರ್ಷ ಆದಮೇಲೆ ಮಕ್ಕಳು ಓದಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ನಮ್ಮ ತಲೆ ಒಳಗಿರಬೇಕು. ಸೊ ಈಗಿನ ದಿನಕ್ಕೆ ಮಕ್ಕಳನ್ನ ಹೇಗೆ ಓದಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನಮ್ಮ ಪಾಪು ಇತ್ತೀಚೆಗೆ ಸಿಕ್ಕಾಪಟ್ಟೆ ತರಲೆ ಆಗ್ಬಿಟ್ಟವನೆ. ಎಷ್ಟು ಅಂದರೆ ಕೇಳೋದೇ ಬೇಡ. ನೋಡಿ ಒಂದು ಸೆಕೆಂಡ್ ಸುಮ್ಮನೆ ಕೂರ್ತಿಲ್ಲ ಇವನು. ಬರೀ ಮಾತು. ಇವಾಗ ಈ ಮೈಕ್ ಕಿತ್ಕೋಬೇಕು. ಬೇಡ ಸುಮ್ಮನೆ ಇರು. ಬೇಡ ಕಣ ಮೈಕು. ಯಾಕೋ ನಿಂಗದು ನೋಡು ನಿಂದು ಕಣ್ಣು ಇವಾಗ ಅದ್ರ ಮೇಲೇನೆ. ಬೇಡ
ಹಂಗ್ ತಿರುಗಿಸ್ಕೊಂಡೆ ಕೂತಿರೋದು. ಆದ್ರೆ ಮೈಕು ನೋಡು ಸಿಕ್ಕಾಬಿಟ್ಟೆ ತುಂಟ. ಅಲ್ಲೋಡ ಮೈಕ್ ಮೇಲೆ ಜ್ಞಾನ ಅವನಿಗೆ. ಇಲ್ಲೋಡು, ಮೈಕ್ ಮುಚ್ಕೊಬಿಡ್ತೀನಿ. ತೆಗೆದ್ಬಿಟ್ಟ ಮೈಕ್ ಇಲ್ಲ. ಯಾಕೋ ಹಿಂಗ ಆಡ್ತೀಯಾ? ಇವಾಗ ಇಕ್ಕಿರೋದು ಶರ್ಟು ಜಸ್ಟ್ ಇವಾಗ ಪೂಜೆ ಮಾಡ್ಬೇಕಿಂತ ಮುಂಚೆ, ಆದ್ರೆ ಅದು ಎಷ್ಟೋ ದಿನದ ತರ ಆಗೋಗ್ಬಿಟ್ಟಿದೆ. ಇವನು ಅಷ್ಟು ತರ್ಲೆ ಆಗ್ಬಿಟ್ಟಿದ್ದಾನೆ. ಹೇಳೋದು ಕೇಳೋದು ಬೇಕಾಗಿಲ್ಲ ಇವನಿಗೆ. ಇವನು ಆಮೇಲೆ ಮಾತಾಡಕ್ಕೆ ಇವಾಗೆಲ್ಲ ಹೋಗ್ತಿದ್ದಾನೆ. ಹ್ಞೂ ಯಾರನ್ನ ಗುಂಡು ಅಂದ್ರೆ ಸಾಕು ಹೇಳಿ ಅನ್ನೋ ತರ ಮಾಡ್ತಿದ್ದಾನೆ. ಆಮೇಲೆ ನಾಳೆ ಇವನ್ಗೆ ಮುಡಿ ಕೊಡಕ್ಕೆ ಮೈಸೂರಿಗೆ ಹೋಗ್ತಾ ಇದೀವಿ. ನಂಜನಗೂಡ್ಗೆ ಬೇಡ ಗುಂಡು, ಪ್ಲೀಸ್ ಗುಂಡು ಸುಮ್ನಿರು. ನೀನು ಮಾತಾಡ್ ತಗೋ. ಅಲೋನ್ ಹೇಳು. ಹೇಳು, ನೀನ್ ಮಾತಾಡು. ಏನ್ ಹೇಳು? ತಿನ್ನೋದಲ್ಲ ಕಣಪ್ಪ, ಅದು ತಿನ್ನೋದಲ್ಲ. ಅಲ್ಲೋಡ ನಾಯ ನೀನು ಅದನ್ನ ಎತ್ತಕ್ಕೆ. ನಾಯ ಬಂಗಾರಿ. ನಾಳೆ ಇವನ್ ಮುಡಿ ಕೊಡಕ್ಕೆ ಮೈಸೂರಿಗೆ ಹೋಗ್ತಿದೀವಿ. ಅದಕ್ಕಂತಾನೆ ನಾನು ಇವತ್ತೇ ಹೊಸ್ಲು ಪೂಜೆ ಮಾಡಿದೆ. ಇನ್ನು ಆಷಾಢ ಬರುತ್ತೆ, ಆಮೇಲೆ ಇವನ್ಗೂ ತಲೆ ಕೂರ್ಲಿರಲ್ಲ. ಇನ್ನು ಎಷ್ಟು ದಿನ ಆದ್ಮೇಲೆ ನಾನು ಈ ಕೂರ್ಲು ನೋಡ್ತೀನೋ ಗೊತ್ತಿಲ್ಲ. ಹುಟ್ಟಾಗ ಜಾಸ್ತಿ ಕೂರ್ಲಿತ್ತು, ಅದಕ್ಕೆ ಅವ್ನಿಗೆ ಇವಾಗ ಇಷ್ಟು ಕೂರ್ಲಿದೆ. ಅವನಿಗೆ ಬೇರೆ ಕಡೆ ಜ್ಞಾನನೇ ಇಲ್ಲ. ಮೈಕ್ ಬಿಟ್ರೆ ನನಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಇವ್ನ ಹಿಡ್ದು ಎಲ್ಲ. ನಾಳೆ ಒಂದು ಮುಡಿ ಕೊಡ್ಸ್ಬಿಟ್ರೆ ಎಲ್ಲ ಶಾಸ್ತ್ರನೂ ಆಗೋಗುತ್ತೆ. ಆಮೇಲೆ ಇನ್ನೇನಿದ್ರು ಸುಮ್ಮನ್ ಹೊಡೆದಿ ಬೆಳೆಸೋದಷ್ಟೇ ನನ್ನ ಮಗನ್ನ, ಅಲ್ವೇನಪ್ಪ? ಮಾತಾಡು, ಮೈಕಲ್ಲಿ ಮಾತಾಡು ಹೋಗ್ಲಿ. ಹಲೋ ಜನಗಳೇ, ಬಿಡೋದ್ನ. ಸರಿ ಫ್ರೆಂಡ್ಸ್, ನಾಳೆ ಹೋಗೋದನ್ನ ನಾಳೆಯಿಂದ ಮಾಡ್ತೀನಿ. ಇವಾಗ ಇಲ್ಲಿಗೇನೆ ಸ್ಟಾಪ್ ಮಾಡ್ತೀನಿ. ಏನಕ್ಕಂದ್ರೆ ಅವನು ಕೇಳಲ್ಲ, ಬರೀ ಅಳೋದು ನೋಡಿ, ಬರೀ ಹಿಂಗ ಅಳೋದು. ಕೊಡು, ಅವ್ನು ಕೇಳಿದ್ನ ಕೊಟ್ಬಿಡ್ಬೇಕು. ಹಠ ಜಾಸ್ತಿ, ಹಠನ್ ಕಲ್ತ್ಕೊಬಿಟ್ಟವ್ನು ಇವ್ನು. ಇವಾಗ ಕೇಳಿದ್ನ ಕೊಡ್ಲಿಲ್ಲ ಅಂದ್ರೆ ಅಳೋದು. ನೋಡ, ಬಾಲ್ ಎತ್ಕೋಬೇಕು. ತಗೋ ಬಾಲ್, ತಗೋ ಬಾಲು. ಸರಿ, ಓಕೆ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವಿಡಿಯೋನ. ಏನಕ್ಕಂದ್ರೆ ಇವನು ಹೇಳಿದ ಮಾತು ಕೇಳಲ್ಲ, ಬರೀ ಅಳೋದೇ ಮಾಡ್ತಾನೆ. ಅಷ್ಟೇ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬಾಯ್. ಇದೆಲ್ರಿಗೂ ಒಂದು ರಿಮೈಂಡ್ ಥರ, ದಯವಿಟ್ಟು ಯಾರು ನನ್ನ ವೀಡಿಯೋಸ್ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಾವೆಲ್ಲ ಸ್ಮಾಲ್ ಕ್ರಿಯೇಟರ್ಸು, ಹೊಸ್ದಾಗಿ ಬಂದಿರೋರಿಗೆ ಎಂಕರೇಜ್ ಮಾಡಿ. ಸೊ ಬಾಯ್.